ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕೆರ್ ಅಕಾಡೆಮಿ. ದ್ವಿಭಾಷೆ ಹಾಗೂ ತ್ರಿಭಾಷೆ ನೀತಿಗಿಂತ ಮುಂಚೆ ಒಂದು ವೈಜ್ಞಾನಿಕ ಮಾತನ್ನ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. We suggested that bilingual people who speak more than one language, develop dementia. ವೀಕ್ಷಕರೇ, ಯಾವ ಮಗು ಕೇವಲ ಒಂದೇ ಒಂದು ಭಾಷೆಯನ್ನ ತಿಳಿದುಕೊಂಡಿರುತ್ತಾನೆ ಅವನು 5 ವರ್ಷ ಮುಂಚೆ ವೃದ್ಧನಾಗುತ್ತಾನೆ. ಮತ್ತೆ ಯಾವ ಮಗು 2 ಭಾಷೆಗಳನ್ನ ತಿಳಿದುಕೊಂಡಿರುತ್ತಾನೆ ಅವನು 3 ವರ್ಷ ಲೇಟ್ ಆಗಿ ವೃದ್ಧನಾಗುತ್ತಾನೆ. ಮತ್ತು ಯಾವ ಮಗು 3 ಭಾಷೆಗಳನ್ನ ತಿಳಿದುಕೊಂಡಿರುತ್ತಾನೆ ಅವನಿಗೆ 5 ವರ್ಷ ವೃದ್ಧಾಪ ವಯಸ್ಸು ಲೇಟ್ ಆಗಿ ಬರುತ್ತೆ. ಅಂದ್ರೆ ಅಷ್ಟು ಬೇಗ ಅವನಿಗೆ ಬರೋದಿಲ್ಲ. ಇದು ಹೇಳ್ತಿರೋದು ನಾನಲ್ಲ, ಇದರ ಬಗ್ಗೆ ಹಲವಾರು ರಿಸರ್ಚ್ಗಳಿದ್ದಾವೆ. ನೀವು ಕೂಡ ಗೂಗಲ್ ಮೇಲೆ ಸರ್ಚ್ ಮಾಡಿ ನೋಡಬಹುದು. ಏನಂತ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ, ನ್ಯೂರೋ ರೀಜನರೇಟಿವ್ ಡಿಸೀಸ್ ಅಂಡ್ ಲ್ಯಾಂಗ್ವೇಜ್. ಬಹುಭಾಷೆ ಕಲಿತಿರುವಂತಹ ಮಕ್ಕಳು ಹಲವಾರು ವಿಷಯಗಳಲ್ಲಿ ನಿಪುಣರಾಗಿರ್ತಾರೆ, ಅಂದ್ರೆ ಜಾಣರಾಗಿರ್ತಾರೆ, ಮಲ್ಟಿ ಟಾಸ್ಕಿಂಗ್ ನಲ್ಲಿ ಮುಂದುವರೆದಿರ್ತಾರೆ. ಇನ್ನು ಮನೋವಿಜ್ಞಾನದಲ್ಲಿ ನೋಡುವುದಾದ್ರೆ ಮೆದುಳಿನಲ್ಲಿ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇರುತ್ತದೆ. ಇದರ ಕೆಲಸ ಏನು ಅಂದ್ರೆ ಮೆದುಳಿನ ಡಿಸಿಷನ್ ಮೇಕಿಂಗ್ ಹಾಗೂ ಮಲ್ಟಿ ಟಾಸ್ಕಿಂಗ್ ಎಲ್ಲ ಕೆಲಸ ಅದೇ ನಿರ್ವಹಿಸ್ತಾ ಇದೆ. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಯಾವಾಗ ಮ್ಯಾಚೂರ್ ಆಗುತ್ತೆ ಅಂದ್ರೆ ಯಾರಿಗೆ ಅತಿ ಹೆಚ್ಚು ಭಾಷೆಗಳು ಬರುತ್ತವೆ ಅವರಲ್ಲಿದು ಬಹಳಷ್ಟು ಬೇಗನೆ ಬೆಳವಣಿಗೆ ಆಗಿರುತ್ತದೆ. ಮೆದುಳಿನಲ್ಲಿ ಅತಿ ಮುಖ್ಯವಾಗಿರುವಂತಹ ವಸ್ತು ಯಾವುದು ಅಂದ್ರೆ ಗ್ರೇ ಮ್ಯಾಟರ್ ಎನ್ನುವಂಥದ್ದು. ಇನ್ನು ಈ ಗ್ರೇ ಮ್ಯಾಟರ್ ಯಾರು ಅತಿ ಹೆಚ್ಚು ಬಹುಭಾಷಿಕರಾಗಿರುತ್ತಾರೆ ಮೆದುಳಿನಲ್ಲಿ ಆ ಸ್ಥಳದಲ್ಲಿ ಇದು ಹೆಚ್ಚಿಗಾಗಿ ಇರ್ತದೆ ಎನ್ನುವಂಥದ್ದು ವಿಜ್ಞಾನಿಗಳು ಹೇಳ್ತಾರೆ. ಇದಕ್ಕೆ ಹಲವಾರು ರಿಸರ್ಚ್ಗಳು ಕೂಡ ಉಂಟು. ಇಷ್ಟೇ ಅಲ್ಲ, ನ್ಯೂರೋ ಡಿಜನರೇಟಿವ್ ಡಿಸೀಸ್ ಸಾಮಾನ್ಯ ಭಾಷೆಯಲ್ಲಿ ಡೆಮೆನ್ಷಿಯಾ ಅಂತ ನಾವು ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ. ಯಾವಾಗ ನಮಗೆ 60 ವಯಸ್ಸಾಗುತ್ತೋ ಆವಾಗ ಜನರು ನಮ್ಮನ್ನು ನೋಡಿ ನಗ್ತಿರ್ತಾರೆ. ಈ ಮುದುಕನಿಗೆ ಅಥವಾ ಈ ಮನುಷ್ಯನಿಗೆ ಏನು ತಿಳಿಯುತ್ತಿಲ್ಲ. ಇದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನು ಅಂದ್ರೆ ಡೆಮೆನ್ಷಿಯಾ. ಸಾಮಾನ್ಯವಾಗಿ ಇದರ ಅರ್ಥ ಕಾಗ್ನಿಟಿವ್ ಡಿಕ್ಲೈನ್ ಆಗಿರ್ತದೆ. ವಿಚಾರ ಮಾಡುವಂತ ಶಕ್ತಿ, ನೆನಪಿಟ್ಟುಕೊಳ್ಳುವಂತ ಶಕ್ತಿ, ಡಿಸಿಷನ್ ಮೇಕಿಂಗ್ ಇವೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿವರೆಗೆ ಹೇಳಿದ್ದು ಇದು ನನ್ನದಲ್ಲ, ಹೊರತಾಗಿ ಇದೆಲ್ಲವನ್ನ ನಾನು ರೆಫರೆನ್ಸ್ ಆಗಿ ತೆಗೆದುಕೊಂಡಿರುವಂತದ್ದು ಡಾಕ್ಟರ್ ವಿಕಾಸ್ ದಿವ್ಯಕೀರ್ತಿ ಅವರ ಒಂದು ವಿಡಿಯೋ ಕ್ಲಿಪ್ ನಿಂದ. ಇನ್ನು ಡಾಕ್ಟರ್ ವಿಕಾಸ್ ದಿವ್ಯಕೀರ್ತಿ ಅವರು ದೃಷ್ಟಿ IAS ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೌಂಡರ್ ಕೂಡ ಆಗಿದ್ದಾರೆ ಹಾಗೂ ಹಲವಾರು ಜನ IAS ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ. ಅವರು ಹೇಳಿದ್ದೆ ಅದನ್ನೇ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ನಿಮ್ಮ ಮುಂದೆ ಇಟ್ಟೆ. ಇನ್ನು ನಮ್ಮ ವಿಷಯಕ್ಕೆ ಬರೋಣ. ಇದೆಲ್ಲ ಏಕೆ ಹೇಳಿದೆ ನಾನು ಅಂದ್ರೆ ಕರ್ನಾಟಕದಲ್ಲಿ ದ್ವಿಭಾಷೆ ಹಾಗೂ ತ್ರಿಭಾಷಾ ನೀತಿ ಜಾರಿಗೆ ಬಗ್ಗೆ ಚರ್ಚೆಗಳು ಬಹಳಷ್ಟು ಗಾಢವಾಗಿ ಆಗ್ತಾ ಇದ್ದಾವೆ. ದ್ವಿಭಾಷಾ ಸೂತ್ರದಲ್ಲಿ ಕೇವಲ ಟಾರ್ಗೆಟ್ ಆಗ್ತಾ ಇರೋದು ಹಿಂದಿ ಭಾಷೆ ಮಾತ್ರ ಯಾಕೆ ಅಂತ ಹಲವಾರು ಜನರ ಅನಿಸಿಕೆ. ಭಾಷಾ ವಿಷಯದಲ್ಲಿ ನಾವು ಕರ್ನಾಟಕದಲ್ಲಿ ಹಿಂದಿಯನ್ನು ಅಷ್ಟೇ ಕಡೆಗಣಿಸ್ತಾ ಇದ್ದೀವಾ? ಹೌದು, ನಾವು ಎಲ್ಲರೂ ಹೆಮ್ಮೆಯ ಕನ್ನಡಿಗರು. ನಮ್ಮ ಮೇಲೆ ಹಿಂದಿ ಹೀರಿಕೆ ಸಲ್ಲದು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡವನ್ನು ಎಲ್ಲರೂ ಮಾತನಾಡಬೇಕು ಹಾಗೂ ಕಲಿಯಲೇಬೇಕು. ಆದರೆ ಶಿಕ್ಷಣದಲ್ಲಿ ಹಾಗೂ ಭಾಷೆಗಳ ಕಲಿಕೆಯಲ್ಲಿ ಹಿಂದಿ ಕಲಿಯೋದರಲ್ಲಿ ಏನು ತಪ್ಪಿದೆ? ಭಾರತ ಭೂಭಾಗದಲ್ಲಿ ಅತಿ ಹೆಚ್ಚು ಮಾತನಾಡುವ ಹಾಗೂ ತಿಳಿದುಕೊಳ್ಳುವ ಭಾಷೆ ಯಾವುದಾದ್ರೂ ಆಗಿದ್ದರೆ ಅದು ಹಿಂದಿ ಅಂತ ನಾವು ಹೇಳಬಹುದೇನೋ ಅಲ್ವಾ ವೀಕ್ಷಕರೇ? ನಮ್ಮ ಭಾರತದ ಪ್ರತಿಯೊಂದು ರಾಜ್ಯದ ಅಲ್ಲಿಯ ಪ್ರಾಂತೀಯ ಭಾಷೆ ಬಹಳಷ್ಟು ಮುಖ್ಯವಾಗಿರುತ್ತದೆ. ಅದೇ ಅಲ್ಲಿನ ಸಾರ್ವಭೌಮ ಭಾಷೆ ಕೂಡ ಹೌದು. ಹಾಗೂ ಹಿಂದಿ ಹೇರಿಕೆ ಒತ್ತಾಯಪೂರ್ವಕ ಬೇಡ. ಇದಕ್ಕೆ ನಾವು ಕೂಡ ಒಪ್ಪಿಗೆಯನ್ನು ಸೂಚಿಸ್ತೇವೆ. ಆದ್ರೆ ಶಿಕ್ಷಣದಲ್ಲಿ ಮೊದಲು ಇರುವಂತಹ ತ್ರಿಭಾಷಾ ಸೂತ್ರ ಏನಿತ್ತು ಅದೇ ಮುಂದೆ ಬರೆದ್ರೆ ಏನು ತೊಂದರೆ, ಏನು ಪ್ರಾಬ್ಲಮ್ ಇದೆ ಎನ್ನುವಂಥದ್ದು ನಮ್ಮದೊಂದು ಪ್ರಶ್ನೆ. ಸರ್ಕಾರಕ್ಕೆ ದ್ವಿಭಾಷಾ ವರದಿ ಸಲ್ಲಿಸಿರುವ ಪ್ರಕಾರ ಇನ್ನು ಮುಂದೆ ಭಾಷೆ ಕಲಿಕೆಯಲ್ಲಿ ಒಂದು ಮಾತೃಭಾಷೆ ಹಾಗೂ ಇಂಗ್ಲಿಷ್ ಅನ್ನು ದ್ವಿತೀಯ ಭಾಷೆ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಎನ್ನುವಂಥದ್ದು ಹೇಳಲಾಗ್ತಾ ಇದೆ. ಇನ್ನು ಕನ್ನಡ ಮಾಧ್ಯಮದಲ್ಲಿ ಇದಾದ್ರೆ ಓಕೆ, ಇಲ್ಲಿ ಪ್ರಥಮ ಭಾಷೆ ಕನ್ನಡ ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ ಅನ್ನು ವಿದ್ಯಾರ್ಥಿಗಳು ಕಲಿತಾರೆ. ಆದರೆ ರಾಜ್ಯದಲ್ಲಿ ಇರುವಂತಹ ಉರ್ದು, ಮರಾಠಿ, ತೆಲುಗು, ತಮಿಳು ಹಲವಾರು ಮಾಧ್ಯಮಗಳಲ್ಲಿ ತೃತೀಯ ಭಾಷೆಯನ್ನಾಗಿ ಕನ್ನಡವನ್ನ ಕಲಿಸ್ತಾ ಇದ್ದಾರೆ. ಹಾಗಾದರೆ ಈ ಮಾಧ್ಯಮಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ಕನ್ನಡ ಕಲಿಯೋದು ನಾವು ಬಿಡಬೇಕಾಗುತ್ತದೆ ಎನ್ನುವಂಥದ್ದು ಪ್ರಶ್ನೆ ಸುಲಭವಾಗಿ ಇಲ್ಲಿ ಉಂಟಾಗುತ್ತದೆ. ಹಾಗೂ ದ್ವಿತೀಯ ಭಾಷೆ ಇಂಗ್ಲಿಷ್ ಕಡ್ಡಾಯ ಏಕೆ? ಇದಕ್ಕೆ ಹಲವಾರು ಜನರ ಅಪಸ್ವರ ಏನು ಅಂದ್ರೆ ತಮಿಳುನಾಡು ಹಾಗೂ ಮಹಾರಾಷ್ಟ್ರದಲ್ಲಿ ಈಗಾಗಲೇ ದ್ವಿಭಾಷಾ ಜಾರಿಗೆಯಲ್ಲಿದೆ ಎನ್ನುವಂಥದ್ದು ಹಲವರ ವಾದ ಕೂಡ ಆಗಿದೆ. ಆದರೆ ಕರ್ನಾಟಕವನ್ನು ನೋಡುವುದಾದ್ರೆ ಇಲ್ಲಿ ಹೊರ ರಾಜ್ಯದ ಜನರು ಕೂಡ ಬಹಳಷ್ಟು ಜನ ವಾಸಿಸ್ತಾ ಇದ್ದಾರೆ ಹಾಗೂ ಹಲವಾರು ಭಾಷೆಗಳನ್ನು ಮಾತನಾಡುವಂತ ಜನರು ಕೂಡ ಇದ್ದಾರೆ. ನಾವು ಅವರಿಗೆ ಕನ್ನಡವನ್ನ ಕಲಿಸಬೇಕಾದ್ರೆ ಅವರ ಭಾಷೆ ಅಲ್ಪ ಸ್ವಲ್ಪ ಜ್ಞಾನ ನಮಗೂ ಬೇಕಾಗುತ್ತದೆ. ಹೊರ ರಾಜ್ಯದ ಜನರಿಗೆ ಅತಿ ಹೆಚ್ಚು ತಿಳಿಯುವಂತ ಹಾಗೂ ಸಾಮಾನ್ಯ ಭಾಷೆ ಯಾವುದಾದ್ರೂ ಇದ್ರೆ ಅದು ಹಿಂದಿ ಎನ್ನುವಂಥದ್ದು ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ. ಹೌದು, ನಾನು ಹಿಂದಿ ಹೇರಿಕೆ ವಿರುದ್ಧವಾಗಿದ್ದೇನೆ, ಆದರೆ ಹಿಂದಿ ಭಾಷೆ ಕಲಿಕೆ ವಿರುದ್ಧವಾಗಿಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಧಿಕೃತವಾಗಿ ಇಲ್ಲದಿದ್ದರೂ ಸಹಿತ ರಾಷ್ಟ್ರ ಭಾಷೆಯ ವ್ಯಾಖ್ಯಾನವನ್ನು ನೋಡುವುದಾದ್ರೆ ಯಾವುದೇ ಒಂದು ದೇಶದ ರಾಷ್ಟ್ರ ಭಾಷೆ ಆ ಒಂದು ರಾಷ್ಟ್ರದ ಸಂವಿಧಾನದಲ್ಲಿ ಅಧಿಕೃತವಾಗಿ ಇರಬೇಕಾಗಿರುವಂತದ್ದು. ನಮ್ಮ ಸಂವಿಧಾನದಲ್ಲಿ ಅಧಿಕೃತವಾಗಿರುವಂತಹ ರಾಷ್ಟ್ರ ಭಾಷೆ ಇಲ್ಲ. ಹೊರತಾಗಿ ನಾವು ಹಿಂದಿಯನ್ನ ರಾಜಭಾಷೆಯಾಗಿ ಸ್ವೀಕಾರ ಮಾಡಿಕೊಂಡಿದ್ದೇವೆ.
ಇನ್ನೊಂದು ವ್ಯಾಖ್ಯಾನ ರಾಷ್ಟ್ರಭಾಷೆ ಬಗ್ಗೆ ನಾವು ನೋಡುವುದಾದರೆ, ಯಾವುದೇ ಒಂದು ದೇಶದ ಭೂಭಾಗದಲ್ಲಿ ಯಾವ ಭಾಷೆ ಅತಿ ಹೆಚ್ಚಿಗೆ ಮಾತನಾಡಲಾಗುತ್ತದೆಯೋ ಹಾಗೂ ಯಾವ ಭಾಷೆ ಜನರು ಅತಿ ಹೆಚ್ಚಿಗೆ ತಿಳಿದುಕೊಳ್ಳುತ್ತಾರೋ ಅದು ಅಪರೋಕ್ಷವಾಗಿ ರಾಷ್ಟ್ರಭಾಷೆಯಾಗಿ ಉಳಿದು ಬಿಡುತ್ತದೆ. ಇನ್ನು ಹಲವಾರು ಸರ್ವೆಗಳ ಮುಖಾಂತರ ನಾವು ನೋಡುವುದಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಾತನಾಡುವ ಹಾಗೂ ತಿಳಿದುಕೊಳ್ಳುವಂತಹ ಭಾಷೆ ಅದು ಹಿಂದಿ ಭಾಷೆಯಾಗಿದೆ. ಸೊ ಈಗ ದ್ವಿಭಾಷೆ ಹಾಗೂ ತ್ರಿಭಾಷಾ ಸೂತ್ರ ಸರ್ಕಾರದ ಮುಂದೆ ಇದ್ದು ಸರ್ಕಾರ ಅದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಿದೆ. ಆದರೆ ಒಟ್ಟಿಗಾಗಿ ಹೇಳುವುದಾದರೆ ಭಾರತದಲ್ಲಿ 2011ನೇ ಜನಗಣತಿ ಪ್ರಕಾರ ಹಿಂದಿ ಭಾಷೆ ಮಾತನಾಡುವವರು 43% ಇದ್ದಾರೆ. ಇನ್ನು ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಪರ್ಕ ಭಾಷೆಯನ್ನಾಗಿ ಹಿಂದಿಯನ್ನು ನಾವು ಈಗಾಗಲೇ ಬಳಸುತ್ತಿದ್ದೇವೆ. ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಉದ್ಯೋಗಗಳಲ್ಲಿ ಹಿಂದಿ ಭಾಷೆಗೆ ಅವಕಾಶಗಳು ಹೆಚ್ಚಿಗೆ ಇದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಕೇಂದ್ರ ಸರ್ಕಾರದ UPSC, SSC, ಬ್ಯಾಂಕಿಂಗ್, ರೈಲ್ವೆ, LIC, ಇಸ್ರೋ ಮುಂತಾದ ಎಲ್ಲ ಪರೀಕ್ಷೆಗಳಲ್ಲಿ ಹಿಂದಿ ಭಾಷೆ ಬಳಕೆಯಾಗುತ್ತಲೇ ಬಂದಿದೆ. ಹಲವಾರು ಸಂಸ್ಥೆಗಳಾಗಿರತಕ್ಕಂತ DRDO, NTPC, BHEL ಇಲ್ಲಿ ಅಧಿಕೃತ ಸಂವಹನ ಅಂದ್ರೆ ಅತಿ ಹೆಚ್ಚಿಗೆ ಮಾತನಾಡುವಂಥದ್ದು ಇಲ್ಲಿ ಹಿಂದಿಯಲ್ಲೇ ಮಾತನಾಡುತ್ತಾರೆ. ಬಿಹಾರ, ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನಗಳಲ್ಲಿ ಅತಿ ಹೆಚ್ಚು IAS ಆಫೀಸರ್ಗಳು ಏಕೆ ಹೆಚ್ಚಿಗೆ ಸೆಲೆಕ್ಷನ್ ಆಗ್ತಾರೆ ಎನ್ನುವಂತ ಪ್ರಶ್ನೆಯನ್ನ ನೋಡುವುದಾದರೆ ಅದಕ್ಕೆ ಉತ್ತರ ಅಲ್ಲಿ UPSC ಪರೀಕ್ಷೆಯಲ್ಲಿ ಆಂಗ್ಲ ಭಾಷೆ ಜೊತೆಗೆ ಹಿಂದಿ ಭಾಷೆಯಲ್ಲಿ ಆ ಒಂದು ಕ್ವಶನ್ ಪೇಪರ್ ಇರೋದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರ್ತದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ವಿರೋಧ ಏಕೆ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಒಂದು ಕಾರಣ ನಮಗೆ ಮುನ್ನೆಲೆಗೆ ಪದೇ ಪದೇ ಕೇಳಲಿಕ್ಕೆ ಬರ್ತಾ ಇರೋದು 2025 SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಎನ್ನುವಂಥದ್ದು. ಆದ್ರೆ ಇದು ಕೇವಲ ನಾಣ್ಯದ ಒಂದು ಮುಖ ಮಾತ್ರ. ಇನ್ನೊಂದು ಮುಖ ಏನು ಅಂದ್ರೆ 2025 SSLC ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100% ಅಂದ್ರೆ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರುವಂತಹ ಅಂದ್ರೆ ಔಟ್ ಅಂಕಗಳನ್ನ ಪಡೆದುಕೊಂಡಿರುವಂತಹ ವಿಷಯ ಅಥವಾ ಭಾಷೆ ಯಾವುದಾದ್ರೂ ಇದ್ದರೆ ಅದು ಹಿಂದಿ ವಿಷಯ ಅನ್ನೋದು ಕೂಡ ನಮಗೆ ನೆನಪಿಟ್ಕೊಳ್ಬೇಕಾಗಿರುವಂತಹ ವಿಷಯವಾಗಿದೆ. ಪ್ರತಿ ವರ್ಷ ಅನುತ್ತೀರ್ಣರಾಗಿರುವಂತಹ ಭಾಷೆ ಅಥವಾ ವಿಷಯವನ್ನು ನಾವು ನೋಡುವುದೇ ಆದರೆ ಹಲವಾರು ವರ್ಷಗಳಲ್ಲಿ ಬೇರೆ 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 ಭಾಷೆ ಹಾಗೂ ವಿಷಯಗಳಲ್ಲಿ ಹಲವಾರು ಜನ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರುತ್ತಾರೆ. ಅಂದ ಮಾತ್ರಕ್ಕೆ ಆ ಭಾಷೆಯನ್ನು ಅಥವಾ ಆ ವಿಷಯವನ್ನು ಬ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎನ್ನುವಂಥದ್ದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿರುವಂತದ್ದು. ಒಂದು ವೇಳೆ ನಾವು ದ್ವಿಭಾಷೆಯನ್ನು ಒಪ್ಪಿಕೊಂಡರೆ ಕರ್ನಾಟಕ ರಾಜ್ಯದಲ್ಲಿ ಈಗಿರುವಂತಹ ತ್ರಿಭಾಷಾ ಸೂತ್ರದ ನಿಯಮದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಹಿಂದಿ ಭಾಷಾ ಶಿಕ್ಷಕರಿಗೆ ಯಾವ ಹುದ್ದೆಯನ್ನು ನೀಡುತ್ತೀರಿ, ಎಲ್ಲಿ ಕಾರ್ಯನಿರ್ವಹಣೆಯನ್ನ ಕೊಡುತ್ತೀರಿ, ಇದೆಲ್ಲವನ್ನ ವೈಜ್ಞಾನಿಕವಾಗಿ ವಿಚಾರ ಮಾಡಿಕೊಂಡು ಮುಂದೆ ಹೆಜ್ಜೆ ಸರ್ಕಾರ ಇಡುತ್ತದೆ ಎನ್ನುವಂತ ನಂಬಿಕೆ ನಮಗೆಲ್ಲರಿಗೂ ಇದೆ. ರಾಷ್ಟ್ರೀಯ ಏಕತೆ ಹಿತದೃಷ್ಟಿಯಿಂದ ಹಾಗೂ ಬಹುಭಾಷೆಗಳ ಕಲಿಕೆ ಉತ್ತೇಜಿಸುವ ದೃಷ್ಟಿಯಿಂದ 1906ರಲ್ಲಿ ತ್ರಿಭಾಷಾ ನೀತಿಯನ್ನ ಜಾರಿಗೆ ತರಲಾಗಿತ್ತು. ಆದರೆ ಯಾವುದೇ ವೈಜ್ಞಾನಿಕ ಅಧ್ಯಯನ ನಡೆಸದೆ 6 ದಶಕಗಳಿಂದ ಜಾರಿಯಲ್ಲಿರುವಂತಹ ತ್ರಿಭಾಷಾ ನೀತಿಯನ್ನು ಕೈಬಿಡುತ್ತಿರುವುದು ಏಕೆ ಎನ್ನುವಂಥದ್ದು ಹಲವಾರು ಜನರ ಪ್ರಶ್ನೆಯಾಗಿ ಉಳಿದಿದೆ. ರಾಜ್ಯದಲ್ಲಿ 6ನೇ ತರಗತಿಯಿಂದ ತೃತೀಯ ಭಾಷೆಯನ್ನು ಹಿಂದಿಯಾಗಿ ಕಲಿಸಲಾಗುತ್ತದೆ. ಸರ್ಕಾರಿ ಶಾಲೆಗಳಲ್ಲಿ 6500ಕ್ಕಿಂತಲೂ ಹೆಚ್ಚಿಗೆ, ಅನುದಾನಿತ ಶಾಲೆಗಳಲ್ಲಿ 8400 ಹಾಗೂ ಖಾಸಗಿ ಶಾಲೆಗಳಲ್ಲಿ 10600 ಶಿಕ್ಷಕರಿದ್ದಾರೆ. ಜೊತೆಗೆ 1200 ಹಿಂದಿ ಉಪನ್ಯಾಸಕರು ಕೂಡ ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾವಿರಾರು ಅತಿಥಿ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಅಲ್ಲದೆ ಹಿಂದಿಯಲ್ಲಿ B.Ed ಮಾಡಿ ಶಿಕ್ಷಕರಾಗಲು ಕಾಯುತ್ತಿರುವ ಹೆಚ್ಚಿನ ಜನ ರಾಜ್ಯದಲ್ಲಿ ಇನ್ನೂ ಕೂಡ ಇದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ ದ್ವಿಭಾಷೆ ನೀತಿಯನ್ನು ಜಾರಿಗೆ ತಂದದ್ದೇ ಆದಲ್ಲಿ ಇವರೆಲ್ಲರೂ ಅತಂತ್ರ ಆಗುತ್ತಾರೆ ಎನ್ನುವಂತ ಭಯ ಅವರಲ್ಲಿ ಮನೆ ಮಾಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಜನ ವಿದ್ಯಾರ್ಥಿಗಳು ಹಾಗೂ ಹಲವಾರು ಜನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಾಗೂ ಯಾವುದೇ ಭಾಷೆ ಕಲಿಕೆಗೆ ಅದರ ವಿರೋಧ ಎಷ್ಟು ಸಮಂಜಸ ಎನ್ನುವಂಥದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ತಿಳಿಸಬಹುದು. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಹಿಂದ್. ಜಕಾರ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೈ ಬಟನ್ ಅನ್ನು ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ ನಾವು ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.